ನಂಬಿಕೆಗಳಲ್ಲಿ ಎರಡು ವಿಧ. ಒಂದು ಅಪನಂಬಿಕೆ, ಇನ್ನೊಂದು ಮೂಢನಂಬಿಕೆ. ಇದರಲ್ಲಿ ಯಾವ್ದು ಶ್ರೇಷ್ಠ? ಒಂದು ಕೋಳಿ ಜ್ವರ, ಇನ್ನೊಂದು ಹಂದಿ ಜ್ವರ. ಬೋತ್ ಆರ್ ಬ್ಯಾಡ್, ಯು ನೋ. ಜಾಜಿ, ನಿನಗೆ ಮೂಢನಂಬಿಕೆಯಲ್ಲಿ ನಂಬಿಕೆ ಇದೆಯಾ? ನೋ 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 ನೋ. ದೇವ್ರ ಹೆಸರಲ್ಲಿ ಮೂಢನಂಬಿಕೆ ಆಚರಣೆ ಮಾಡೋರ್ ಕಂಡ್ರೆ ನನಗಾಗದೇ ಇಲ್ಲ. ಆದ್ರೆ ಎಲ್ಲರಲ್ಲೂ ದೈವ ಭಕ್ತಿ ಇರುತ್ತೆ ಜಾಜಿ. ದೈವ ಭಕ್ತಿ ಓಕೆ, ಓವರ್ ದೈವ ಭಕ್ತಿ ಯಾಕೆ? ಅಂದ್ರೆ ಉರುಳು ಸೇವೆ? ನೋ, ನೆವರ್. ಬಟ್ಟೆ ಎಲ್ಲ ಮಣ್ಣಾಗ್ಬಿಡುತ್ತೆ, ಆಮೇಲೆ ಎಷ್ಟು ಸೋಪ್ ಹಾಕಿ ತಿಕ್ಕಿದ್ರು ಹೋಗೋದೇ ಇಲ್ಲ. ಎಂಜಿಲ್ ಎಲೆ ಮೇಲೆ ಉರುಳು ಸೇವೆ ಈಗಾಗ್ಲೇ ಅದನ್ನ ಕೋರ್ಟ್ ಬ್ಯಾನ್ ಮಾಡಿದೆ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ನಿಮ್ ಭಾಷಣದಲ್ಲಿ ಏನಾದ್ರೂ ಹೇಳಿದ್ರೆ ಜನಗಳಿಗಾದ್ರೂ ಅರ್ಥ ಆಗುತ್ತೆ. ನೋಡಿ, ಭಕ್ತಿ ಇಟ್ಕೊಳ್ಳಿ, ಅದು ಟೂ ಮಚ್ ಆಗ್ಬಿಟ್ರೆ ದೇವ್ರಿಗೆ ಸಿಟ್ಟು ಬಂದು ಗೆಟ್ ಔಟ್ ಅಂತ ಹೇಳ್ಬಿಡ್ತಾನೆ. ದೇವ್ರಿಗೆ ಇಂಗ್ಲಿಷ್ ಬರುತ್ತಾ? ಗಾಡ್ ನೋಸ್ ಆಲ್ ಲ್ಯಾಂಗ್ವೇಜಸ್. ನಮ್ಮ ಅತ್ತೆಯವ್ರ ಮೂಢನಂಬಿಕೆ ಕ್ಲೈಮ್ಯಾಕ್ಸ್ ಹೋಗ್ತಿದೆ, ಸ್ವಲ್ಪ ಅಲ್ಲಿ ನೋಡಿ. ಹೇ ಗಂಡುಗಲೇಶ್ವರ, ಯಾರಿಗೆ ಬುದ್ಧಿ ಕೊಡದೇ ಇದ್ರೂ ಚಿಂತೆ ಇಲ್ಲ, ನನ್ನ ಸೊಸೆಗೆ ಬುದ್ಧಿ ಕೊಡಪ್ಪ. ಈ ಮನೆಗೆ ಒಂದು ಮಗು ಬರೋ ಹಾಗೆ ಮಾಡಪ್ಪ. ನನ್ನ ಸೊಸೆ ತಲೆಯಲ್ಲಿ ಬುದ್ಧಿ ತುಂಬಪ್ಪ. ಅಂಥ ಅಜ್ಞಾನಿನ ನಾನು ಇದುವರೆಗೂ ಎಲ್ಲೂ ನೋಡೇ ಇಲ್ಲ. ಅವಳನ್ನ ಈ ಮನೆಗೆ ಗಂಟು ಹಾಕಿದ್ದು ನೀನೇ ತಾನೇಪ್ಪ. ನೀನೇ ಲಿಪೇಲಿ ಮಾಡಬೇಕಪ್ಪ, ಲಿಪೇಲಿ ಮಾಡಬೇಕು. ಮೈ ಗಾಡ್, ಅತ್ತೆಯವರು ಗಾಡ್ ಹತ್ರ ನನ್ನ ಬಗ್ಗೆ ಇಷ್ಟೊಂದು ಜೋರಾಗ ಕಂಪ್ಲೇಂಟ್ ಮಾಡೋದು. ನೀನ್ ಹೇಳ್ತಾ ಇರೋದು ನಿಜ ಜಾಜಿ. ನಿಮ್ ಅತ್ತೆ ನೋಡ್ತಾ ಇದ್ರೆ ಅವ್ರಿಗೆ ಮೂಢನಂಬಿಕೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಬುದ್ಧಿ ಇರೋಳೆಲ್ಲ ಮಂಗಳಾರತಿ ತಗೊಳ್ಳೋದಕ್ಕೆ ಬನ್ನಿ. ಇದೇನಿದು, ನಿಮ್ ಸೊಸೆ ಬರ್ಲೇ ಇಲ್ಲ? ಅವಳು ಬುದ್ಧಿ ಎಲ್ಲಿದೆ? ನಿಮಗ್ ಬುದ್ಧಿ ಇದೆ, ನೀವು ಬಂದಿದ್ದೀರಾ. ಜಾಜಿ, ಏನಿದು? ನೀನ್ ನೋಡಿದ್ರೆ ಹಂಗೆ ಹೇಳ್ತಿದ್ಯಾ, ಇವ್ರು ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ನೋ ನೋ ನೋ, ಇದೆಲ್ಲ ಯಾವ ದೈವ ಭಕ್ತಿ? ಓನ್ಲಿ ಬೂಟಾಟಿಕೆ. ಏನಮ್ಮ, ಏನಂದೆ? ನಾನು ಪೂಜೆ ಮಾಡೋದು ಬೂಟಾಟಿಕೆನಾ? ಈ ಮನೆಗೆ ಒಂದು ಮಗು ಕೊಡು ಅಂತ ಬೇಡಿದ್ದು ಬೂಟಾಟಿಕೆನಾ? ನನ್ನ ಭಕ್ತಿನೇ ಗೇಲಿ ಮಾಡೋಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿದೀಯಾ ನೀನು? ಕತ್ತರಿಸ್ಬಿಡ್ತೀನಿ ನಿನ್ನ ಜುಟ್ಟನ್ನ. ಅತ್ತೆ, ನೀವ್ ದೇವ್ರ ಹತ್ರ ಡೈಲಿ 1 hour ಪ್ರಾರ್ಥನೆ ಮಾಡ್ತಿರಲ್ಲ, ದೇವ್ರೇನ್ ಟಣ್ಣ ಅಂತ ಪ್ರತ್ಯಕ್ಷ ಆಗ್ಬಿಟ್ನಾ? ನಾನು ಭಕ್ತಿಯಿಂದ ಪೂಜೆ ಮಾಡಿ ಲುದ್ಧ ನಲ್ತನ ಮಾಡಿದಲೇ ದೇವರು ಠಣ್ ಅಂತನೂ ಪ್ರತ್ಯಕ್ಷ ಆಗ್ಬೇಕು, ಢಣ್ ಅಂತನೂ ಪ್ರತ್ಯಕ್ಷ ಆಗ್ಬೇಕು. ನನ್ನ ಹಠ ನಿನಗೇನು ಗೊತ್ತು? ಮೇಲಿರೋ ನಿಮ್ಮ ಮಾವನ್ನ ಕೇಳು, ಗೊತ್ತಾಗುತ್ತೆ. ಹೌದು ಸ್ಮಿತಾ, ಹಿಂದಿನ ಕಾಲದಲ್ಲಿ ಹೀಗೆ ಮಾಡ್ತಿದ್ರು. ಮಳೆ ಬರ್ಲಿಲ್ಲ ಅಂದ್ರೆ ದೇವ್ರ ಪೂಜೆ ಮಾಡ್ತಿದ್ರು, ಆಗ ಸುಯ್ ಅಂತ ಮಳೆ ಬಂದ್ಬಿಡ್ತಿತ್ತು. ನೋ ನೋ ನೋ, ದಿಸ್ ಇಸ್ ಅಗೇನ್ ಮೂಢನಂಬಿಕೆ. ಕತ್ತೆಗಳಿಗೆ ಮ್ಯಾರೇಜ್ ಮಾಡಿಸೋದು, ಕಪ್ಪೆಗಳಿಗೆ ಮ್ಯಾರೇಜ್ ಮಾಡಿಸೋದು, ಇದ್ರಲ್ಲೆಲ್ಲ ನನ್ಗೆ ಇಂಟ್ರೆಸ್ಟೇ ಇಲ್ಲ. ಇಷ್ಟಕ್ಕೂ ರೈನ್ ಬರೋದಕ್ಕೂ ಕತ್ತೆ ಮ್ಯಾರೇಜ್ಗೂ ಏನ್ರಿ ಸಂಬಂಧ? ನೀನು ನಂಬಲಿಲ್ಲ ಅಂದ್ರೆ ಹಾಳಾಕ್ ಹೋಗ್ಲಿ, ನಂಬವ್ರನ್ನ ಯಾಕಮ್ಮ ಹಾಳು ಮಾಡ್ತೀಯಾ? ನಾನು ಒಂದು ಸಲ ಗಂಡುಗಲೇಶ್ವರನ್ಗೆ ಪ್ರತ್ಯಕ್ಷ ಆಗು ಅಂತ ಹೇಳಿದ್ರೆ ಸಾಕು, ಪ್ರತ್ಯಕ್ಷ ಆಗೇ ಬಿಡ್ತಾನೆ. ಅತ್ತೆ, ಮಹಿಳಾ ಸಂಘದ ಮೆಂಬರ್ಸ್ ಮುಂದೆ ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ನಿಮ್ ಕೈಯಲ್ಲಾದ್ರೆ ದೇವ್ರನ್ನ ಹೋಲಿಸ್ಕೊಂಡು ಅವ್ರನ್ನ ಪ್ರತ್ಯಕ್ಷ ಮಾಡಿಸಿ ನೋಡೋಣ. ನೋಡ್ತಾ ಇರು, ಉಪವಾಸ ಮಾಡಿ ದೇವರನ್ನ ಪ್ರತ್ಯಕ್ಷ ಮಾಡಿಸ್ತೀನಿ. ವಾಟ್ ಸಿಲ್ಲಿ, ನೀವ್ ಉಪವಾಸ ಕೂತ್ರೆ ದರ್ಶನ ಆಗೋದು ದೇವ್ರದಲ್ಲ, ಆಸ್ಪತ್ರೆದು. ಅಮ್ಮ, ನಾನು ನೋಡ್ತಾ ಇದ್ದೀನಿ, ಬೆಳಿಗ್ಗೆಯಿಂದ 1 ಲೋಟ ನೀರು ಕುಡ್ತಿಲ್ಲ. ಇಟ್ಟಿರೋ ಹಾಲು ಹಾಗೆ ಇದೆ. ಹೀಗೆ ಮಾಡ್ತಾ ಇದ್ರೆ ಸುಸ್ತಾಗಿ ಬಿದ್ದೋಗ್ತೀಯಾ? ಮಗಳೇ, ನಂದು ಹಠಯೋಗ. 3 ದಿನ ನಾನು ಉಪವಾಸ ಇರ್ತೀನಿ. ಅದು ಹೇಗೆ ದೇವರು ಪ್ರತ್ಯಕ್ಷ ಆಗೋಲ್ವೋ ನಾನು ನೋಡೇ ಬಿಡ್ತೀನಿ. ಓಂ ಗಂಡುಗಲೇಶ್ವರ, ಓಂ ಗಂಡುಗಲೇಶ್ವರ. ಪಲ್ಲು, ತಿಂದೇ ಇರೋರ್ಗೆ ಯಾಕೆ ಬಲವಂತ ಮಾಡ್ತೀಯ? ನನಗ್ ಕೊಡ, ನಾನು ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ. ನೀನು ಗಡದ್ದಾಗ ತಿನ್ಬಿಡ್ತೀಯ, ಆದ್ರೆ ಅಮ್ಮ ಉಪವಾಸ ಇರ್ತಾರಲ್ಲ, ನೀನ್ ತಿಂದ್ರೆ ಅಮ್ಮ ಹೊಟ್ಟೆ ತುಂಬತ್ತಾ? ನನ್ನ ಹೊಟ್ಟೆ ತುಂಬಿದ್ರೆ ಮನೇಲಿರೋ ಎಲ್ಲಾರ ಹೊಟ್ಟೆ ತುಂಬಿದಂಗೆ. ಸಾಕ್ ಸುಮ್ನಿರೋ ಬಕಾಸುರ. ಅಮ್ಮನ ಸಮಾಧಾನ ಮಾಡೋದ್ ಬಿಟ್ಟು ಯಾವಾಗ್ಲೂ ತಿನ್ನೋದೇ ನೋಡ್ತಾ ಇರ್ತೀಯ. ಹಂಗತ್ತೆ, ವರ್ಷದ ಕೊನೆ ಅಲ್ವಾ, ದೇವ್ರು ಟೂರ್ ಮೇಲೆ ಹೋಗಿರ್ತಾರೆ. ಇಲ್ಲಿಗೆ ಬರೋದು ಇಲ್ಲ, ಪ್ರತ್ಯಕ್ಷ ಆಗೋದು ಇಲ್ಲ. ಸುಮ್ಮನೆ ಉಪವಾಸ ನಿಲ್ಲಿಸ್ಬಾರ್ದಾ? ರೇ ಗಂಡ ಪಿಂಡ, ನಾನು ದೇವರ ಧ್ಯಾನ ಮಾಡ್ತಾ ಇದ್ರೆ ನನ್ನ ತಪಸ್ಸನ್ನ ಕೋತಿ ಥರ ಕೆಡಿಸೋದಕ್ಕೆ ಬಂದಿದ್ಯೇನೋ? ಮರ್ಯಾದೆಯಾಗಿ ಇಲ್ಲಿಂದ ಹೊರಟೆ ಸರಿ, ಇಲ್ಲಾಂದ್ರೆ ಶಾಪ ಕೊಟ್ಬಿಡ್ತೀನಿ. ಓಂ ಗಂಡುಗಲೇಶ್ವರಾಯ ನಮಃ. ಇನ್ನು ದೇವರೇ ಒಲ್ದಿಲ್ಲ, ಆಗ್ಲೇ ವರ ತಗೊಂಡ್ಬಿಟ್ಟಿದ್ದಾರೆ. ಅಣ್ಣಯ್ಯ, ಟೂರ್ ಎಲ್ಲ ಮುಗೀತಾ? ಹೂನಮ್ಮ, ಮುಗೀತು. ಅಮ್ಮ 3 ದಿವಸದಿಂದ ಉಪವಾಸ.
ಒಬ್ರು ಉಪವಾಸ ಮಾಡಿದ್ರೆ ಏನು ಖರ್ಚು ಕಮ್ಮಿ ಆಗಲ್ಲಮ್ಮ. ಮನೆಯವರೆಲ್ಲ ಸೇರ್ಕೊಂಡು ಉಪವಾಸ ಮಾಡಿದ್ರೆ 8 ಆಣಿನೋ 1 ರೂಪಾಯಿನೋ ಪಿಗ್ಮಿ ಕಟ್ಬೋದು. ಹೌದು, ಏನಾಯ್ತು? ಅಮ್ಮಂಗೂ ಜಾಜಿ ಅತ್ತೆಗೂ ಲಟಪಟ್ಟಿ ಜಗಳ. ಅದಕ್ಕೆ ಅಮ್ಮ ಹಠಯೋಗ ಮಾಡಿ ಗಂಡುಗಲೇಶ್ವರನ ಹೊಲಿಸ್ಕೊಳ್ತೀನಿ ಅಂತ ತಪಸ್ ಮಾಡ್ತಾ ಕೂತಿದ್ದಾರೆ. ಎಲ್ಲಿ? ಇನ್ನೆಲ್ಲಿ? ರೂಮಲ್ಲಿ. ಅಯ್ಯೋ ಶಿವನೇ. ಮಾತಾಡು ತಂದೆ, ಮಾತಾಡು. ಪ್ರತ್ಯಕ್ಷ ಆಗಪ್ಪ, ಪ್ರತ್ಯಕ್ಷ ಆಗು. ಕಮಾನ್. ನಾನು ಬಂದಿದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಉಪವಾಸವನ್ನು ಬಿಡು. ಆಹಾ, ಬಂದು ಬಿಟ್ಟಿಯಾ ತಂದೆ? ಅಯ್ಯೋ, ಕೋತ್ ನನ್ ಮಗನ್ ಮುಖ ನೋಡಿದ್ದಾಯ್ತು. ನನ್ನ ತಪಸ್ಸೆಲ್ಲ ಭಂಗ ಆಗೋಯ್ತಲ್ಲ. ಈಗ ಮತ್ತೆ ಮೊದಲಿಂದ ಶುರು ಮಾಡ್ಬೇಕು. ಮಗನೇ, ಇಲ್ಲಿಂದ ಜಾಗ ಖಾಲಿ ಮಾಡಿದ್ಲೆ ಸರಿ, ಇಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತೀನಿ. ದೇವಲೇ, ನನ್ನದು ತಪ್ಪಾಯ್ತಪ್ಪ, ತಪ್ಪಾಯ್ತು. ಕ್ಷಮೆ ಇಲ್ಲಲಿಯಪ್ಪ, ಕ್ಷಮೆ ಇಲ್ಲಲಿ. ಓಂ ಗಂಡುಗಲೇಶ್ವರಾಯ ನಮಃ. ಪಾಂಡ್ರಂಗ, ನೀನಾದ್ರೂ ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದನ? ನಿಮಗೂ ಬುದ್ಧಿ ಬರ್ಲಿ ಅಂತ ನಮ್ಮಮ್ಮ ಉಪವಾಸ ಮಾಡ್ತಿರೋದು. ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ? ನೆಮ್ಮದಿಯಾಗಿ ತಿನ್ಕೊಂಡಿರ್ಬೋದು ತಾನೆ? ಅಲ್ಲ, ಅವ್ರಿಗಿಟ್ಟಿರೋ ಹಾಲು ಹಣ್ಣು ಹಂಪ್ಲನ್ನ ನೀನು ಕುಡ್ದು ತಿಂದು ಮಜಾ ಮಾಡ್ತಿದ್ಯಾ? ನಾನು ಕುಡಿಲಿಲ್ಲ ಅಂದ್ರೆ ಬೆಕ್ಕು ಕುಡ್ದಿರೋದು, ಅದಕ್ಕೆ ಕುಡ್ದೆ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಭಿ, ಅತ್ತೆ ಯಾವಾಗ ನೋಡಿದ್ರು ಮೂಢನಂಬಿಕೆ ಅಂತ ಹೇಳ್ತಿರ್ತಾರಲ್ಲ, ಅದರಿಂದ ಪ್ರಾಬ್ಲಮ್ ಆಗಲ್ವಾ? ನಾನು ಅದನ್ನ ಹೇಳ್ತಿರೋದು. ಈ ವಯಸ್ಸಲ್ಲಿ ಉಪವಾಸ ಮಾಡಿದ್ರೆ ಅವ್ರ ಆರೋಗ್ಯಕ್ಕೆ ಆಗಲ್ಲ. ಸಾರಿ ಕೇಳಿ ಕಾಂಪ್ರಮೈಸ್ ಆಗಿ. ಹೌದು ಜಜತ್ಗೆ, ನೀವು ಒಂದ್ ಮಾತು ಹೇಳಿದ್ರೆ ಅಮ್ಮ ಉಪವಾಸ ನಿಲ್ಲಿಸ್ತಾರೆ. ನಿಂಬೆಹಣ್ಣು ಜ್ಯೂಸ್ ಕೊಡಿ, ನಾನು ಫೋಟೋ ತೆಗೆದು ಪೇಪರ್ ಕಳಿಸ್ತೀನಿ. ನೋ, ನೆವರ್. ಈ ವಿಷಯ ಎಲ್ಲಿ ಹೋಗ್ಬಿಟ್ಟುತ್ತೋ ಗಂಡುಗಲೇಶ್ವರ. ಹಾಯ್ ಪಾಂಡ್ರಂಗ್ ಅವರೇ. ಮಹಿಳಾ ಸಂಘದ ಮಹಿಳಾ ಮಣಿಗಳು, ಬನ್ನಿ 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 ಬನ್ನಿ. ಏನು ಬಂದಿದ್ದು? ಹೇಗ್ ನಡೀತಿದೆ ನಿಮ್ ತಾಯಿಯವರ ಹಠಯೋಗ? ಅಯ್ಯೋ, ಏನ್ ಹೇಳೋದು ಏನ್ ಕೇಳೋದು. ಅತ್ತೆ ಸೊಸೆ ಜಗಳದಲ್ಲಿ ನಾನು ನಜ್ಜು ಗುಜ್ಜಾಗ್ತಾ ಇದ್ದೀನಿ. ನಿಮ್ ತಾಯಿಯವರು ದೇವ್ರ ಪ್ರತ್ಯಕ್ಷ ಆಗೋರ್ಗೂ ಬಿಡಲ್ಲ ಅಂತ ಕಾಣಿಸುತ್ತೆ. ದೇವ್ರ ಪ್ರತ್ಯಕ್ಷ ಆಗ್ಲೇಬೇಕು. ನನ್ನ ಧ್ವನಿನ ದೇವ್ರ ಧ್ವನಿ ಅಂತ ನಮ್ಮ ಮಾತೋಶ್ರ ರಂಗಮ್ಮನವರು ತಪ್ಪು ತಿಳ್ಕೊಂಡಿದ್ರು. ಆಮೇಲೆ ಮಕ್ ಉಗ್ದ್ರು. ಅಲ್ಲ, ನಿಮ್ಮ ಧ್ವನಿನೇ ದೇವ್ರ ಧ್ವನಿ ಯಾಕಾಗ್ಬಾರ್ದು? ಯೋಚನೆ ಮಾಡಿ ಬನ್ರಿ. ಹೌದಲ್ವಾ, ನನ್ನ ಧ್ವನಿ ದೇವ್ರ ಧ್ವನಿ ಯಾಕೆ ಆಗಬಾರ್ದು? ಮಾಡ್ತೀನಿ. ಗಂಡುಗಲೇಶ್ವರ, ನಾನು ಉಪವಾಸ ಇದ್ದೀನಿ. ನನ್ನ ಧ್ವನಿ ನಿನ್ನ ಕೇಳಿಸ್ತಾ ಇಲ್ವಾ? ಮಾತಾಡು ಸ್ವಾಮಿ, ಮಾತಾಡು. ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮ. ದೇವ್ರೇ, ಯಾರು ಯಾರು ನೀನು? ನಾನು ಗಂಡುಗಲೇಶ್ವರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಗಂಡುಗಲೇಶ್ವರ, ಎಲ್ಲಿದ್ದೀಯ ತಂದೆ? ನಿನ್ನ ದರ್ಶನ ಭಾಗ್ಯ ಕೊಡು ತಂದೆ, ಕೊಡು. ಇಲ್ಲ ತಾಯಿ, ನಾನು ನನ್ನ ದಿವ್ಯ ದರ್ಶನ ಪ್ರದರ್ಶಿಸಿದರೆ ನಿನ್ನ ಎಳೆ ಕಣ್ಣುಗಳು ಮಂಜಾಗಿ ಬಿಡುತ್ತೆ. ಆ ಬೆಳಕನ್ನು ನಿನ್ನ ಕೈಯಲ್ಲಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಎಂಥ ಬೆಳಕಿದ್ಲು ನಾನು ನಿನ್ನನ್ನು ನೋಡ್ತೀನಿ. ದರ್ಶನ ಕೊಡು ತಂದೆ, ದರ್ಶನ ಕೊಡು. ಬೆಳಕಿನ ಮುಖಾಂತರ ನಿನಗೆ ದರ್ಶನ ಕೊಡ್ತೀನಿ, ಅದೇ ನಾನು ಅಂತ ತಿಳಿ. ಕಾಣಿಸ್ತಾ ಇದೆ ತಂದೆ, ಕಾಣಿಸ್ತಾ ಇದೆ. ಕಂಡೆ ಗಂಡುಗಲೇಶ್ವರನ ಕಂಡೆ, ದೇವಾದಿ ದೇವನ ಪಾದಾಲವಿಂದವ ಕಂಡೆ, ಗಂಡುಗಲೇಶ್ವರನ ಕಂಡೆ. ತಂದೆ, ನನ್ನ ಜನ್ಮ ಸಾರ್ಥಕವಾಯ್ತು. ರಂಗಮ್ಮ, ನನ್ನ ದರ್ಶನ ನಿನಗೆ ಆಗಿದ್ದು ಯಾಕೆ ಅಂತ ಗೊತ್ತಾ? ನನ್ನ ಭಕ್ತಿಗೆ ಮೆಚ್ಚಿ ಇದು ನನ್ನ ಸೊಸೆಗೆ ಗೊತ್ತಾಗಬೇಕು. ದೇವರಾದ ನಾನು ಆ ಕೆಲಸ ಮಾಡ್ತೀನಿ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅತಿಯಾದ ಧ್ಯಾನ ಮಾಡೋಕ್ ಹೋಗ್ಬೇಡ. ನೀನು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀಯ, ಮತ್ತೆ ಚಿಕ್ಕ ಪರೀಕ್ಷೆ ಕಟ್ಟೋಕ್ ಹೋಗ್ಬೇಡ. ಊಟ ಮಾಡ್ಕೊಂಡು ಆರಾಮಾಗಿರು. ತಂದೆ, ನಾನು ಪಾಸ್ ಆಗಿದ್ದೀನಾ? ನೀನು ಪಾಸು. ಟೀಚರ್ ಆದವರು ಜಾಸ್ತಿ ಓದೋದಿಲ್ಲ, ವಿದ್ಯಾರ್ಥಿ ಕೈಯಲ್ಲಿ ಓದಿಸ್ತಾರೆ. ನೀನು ಅಷ್ಟೇ, ಬೇರೆಯವರ ಭಕ್ತಿಯನ್ನ ಟೆಸ್ಟ್ ಮಾಡು, ಓದ್ಸು. ಮತ್ತೆ ನನ್ನ ಭಕ್ತಿ, ನನ್ನ ಉಪವಾಸ? ಇನ್ಮೇಲೆ ತಿನ್ನುವುದೇ ನಿನ್ನ ಕೆಲಸ. ದೈವ ಭಕ್ತಿಯೇ ನಿನ್ನ ಉಸಿರು. ಆರಾಮಾಗಿರು. ಬೇರೊಬ್ಬ ಭಕ್ತ ನನಗೋಸ್ಕರ ಕಾಯ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ಬೇಕು. ನಿನಗೆ ಮಂಗಳ ಉಂಟಾಗಲಿ. ಎಂಥ ಬೆಳಕು! ನಾನು ದೇವರನ್ನು ಬೆಳಕಿನ ಮೂಲಕ ಕಂಡೆ, ದೇವರನ್ನು ಕಂಡೆ. ನಾನೀಗ ಟೀಚಲ್ಲು, ಅತಿ ದೊಡ್ಡ ಟೀಚಲ್ಲು.
ಅಮ್ಮ, ಏನಿದು ನಿನ್ ಮುಖದಲ್ಲಿ ವಿಶೇಷವಾದ ಕಳೆ? ಹೌದಾ? ನನಗೇನು ಹಾಗನ್ನಿಸ್ತಾ ಇಲ್ಲ. ತುಂಬಿದ ಕೊಡ ತುಳ್ಕಲ್ಲ ಅನ್ನೋದು ಇದಕ್ಕೆ. ನಿನ್ನ ನೋಡ್ತಾ ಇದ್ರೆ ಒಳ್ಳೆ ದೇವತೆ ನೋಡ್ದಾಗ ಆಗ್ತಾ ಇದೆ. ಈ ತರ ಯಾವತ್ತೂ ಕಳೆ ನೋಡೇ ಇರ್ಲಿಲ್ಲ. ಮಗಳೇ, ನಿನಗೊಂದು ಸತ್ಯ ಹೇಳ. ಏನಮ್ಮ ಅದು? ರಾತ್ರಿ ಪಪ್ಪ ಕನ್ಸಲ್ ಬಂದಿದ್ರಾ? ಗಂಡುಗಲೇಶ್ವರ ಪ್ರತ್ಯಕ್ಷ ಆಗಿದ್ದ. ಅವನು ಹೇಳ್ದ, ಏನಂತ? ಮಗಳೇ, ನೀನೀಗ ಟೀಚರ್ ಆಗಿದ್ದೀಯಾ, ನೀನು ಉಪವಾಸ ಇರಬಾರದು, ಬೇರೆಯವ್ರನ್ನ ಟೆಸ್ಟ್ ಮಾಡುವಂತ ಆದೇಶ ನೀಡಿದ. ಮಾತೋಷ ರಂಗಮ್ಮ, ಏನಿದು ಇದ್ದಕ್ಕಿದ್ದ ಹಾಗೆ 20 ವರ್ಷ ಕಡಿಮೆ ಆದ ಕಾಣ್ತಿದೆಯಲ್ಲ. ನಿಮ್ಮ ಯೌವನದ ಗುಟ್ಟೇನು? ಯಾವ ಸೋಪ್ ಹಾಕಿದ್ರೆ? ಸೋಪ್ ಹಾಕೊಳ್ಳೋ ವಯಸ್ಸೇನೋ ನಂದು, ನನಗೆ ಸೀಗೆಕಾಯಿನೇ ಸಾಕು. ರಾತ್ರಿ ಗಂಡುಗಲೇಶ್ವರ ಪ್ರತ್ಯಕ್ಷ ಆಗಿದ್ದ. ನಾನು ಅವನ ಹತ್ರ ಮಾತಾಡಿದೆ, ಅವನು ನನಗೆ ಆಶೀರ್ವಾದ ಮಾಡ್ದ. ಅದಕ್ಕೆ ಮುಖದಲ್ಲಿ ಈ ಕಳೆ. ರಂಗತ್ತೆ, ಕೊಳೆ ತುಂಬಿರೋ ಮುಖದಲ್ಲಿ ಕಳೆನೆ ಕಾಣಿಸ್ತಾ ಇಲ್ಲ. ಮಕ್ಕ ಮಾಡ್ಕೊಂಡಿದ್ದೀನಿ ನೋಡಿ ಹೇಳ. ಈ ಕಡೆ ಸ್ವಲ್ಪ ಕಳೆ ಬಂದಿದೆ, ಆ ಕಡೆನೂ ಸ್ವಲ್ಪ ಕಳೆ ಬಂದಿದೆ, ಈ ಕಡೆ ಎಲ್ಲ ಕಡೆ ಕಳೆ ಬಂದಿದೆ ಬಿಡ. ರಂಗತ್ತೆ, ನೀನು ಹೆಂಗಾಗಿ ಹೆಂಗೆಂಗೋ ಕಾಣಿಸ್ತಾ ಇದೀಯ. ಗಂಡುಗಲೇಶ್ವರ ಆದೇಶ ನೀಡಿದ್ದಾನೆ, ಉಪವಾಸ ಇರಬಾರದು ಅಂತ. 3 ದಿನ ಒಟ್ಟಿಗೆ ಉಪವಾಸ ಇದ್ನಲ್ಲ, ಆ 3 ದಿನದ ಊಟ ತಿಂಡಿನ ತಂದು ಬಡಿಲಿ, ಒಟ್ಟಿಗೆ ಬಾಲಿಸ್ಬಿಡ್ತೀನಿ. ಅತ್ತೆಗೆ ನಿಜವಾಗ್ಲೂ ದೇವ್ರ ಪ್ರತ್ಯಕ್ಷ ಆಯ್ತಾ? ಜಾಜಿ ಅವರೇ, ಸಾಕ್ಷಾತ್ ಗಂಡುಗಲೇಶ್ವರನೇ ಬಂದಿದ್ನಂತೆ. ಈ ಕಾಲದಲ್ಲಿ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂದ್ರೆ ನನ್ ಕೈ ನಂಬೋದಕ್ಕೆ ಆಗ್ತಿಲ್ಲ. ನನಗೆ ಯಾಕೋ ಬೋಗಸ್ ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ ಜಾಜಿ ಅವರೇ, ಆದ್ರೆ ರಂಗತ್ತೆ ಮುಖ ನೋಡ್ತಿದ್ದಾಗೆ ನಾನು ಮರಳಾಬಿಟ್ಟೆ. ಯಾಕಮ್ಮ ಹಾಗೆ ನೋಡ್ತೀಯ ನನ್ನ ಮುಖನ? ನನ್ನ ಮುಖದಲ್ಲಿ ಮಂಕಿ ಕುಣಿತಾ ಇದೆಯಾ? ಅತ್ತೆ, ನೀವ್ ಮೂಢನಂಬಿಕೆನ ಬಿಡೋ ಹಾಗೆ ಕಾಣಿಸ್ತಾನೇ ಇಲ್ಲ. ಮೂಢನಂಬಿಕೆನೇ ನನಗೆ ಆಸ್ತಿ. ನಾನು ದೇವರನ್ನು ನಂಬಿದವಳು. ನಿನ್ನಂಥವಳಿಗೆ ದೇವಳು ಯಾಕೆ, ದಿಂಡ್ಲು ಯಾಕೆ, ಭಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪತಿ ಭಕ್ತಿ ಮೊದಲೇ ಗೊತ್ತಿಲ್ಲ. ನಿಂದು ಒಂದು ಜನ್ಮನ. ಈ ಮಾತನ್ನ ಇವ್ರು ಆಡ್ತಾ ಇಲ್ಲ, ಇವರ ನಾಲ್ಗೆ ಮೇಲೆ ದೇವ್ರು ಕೂತು ಆಡಿಸ್ತಾ ಇದ್ದಾನೆ. ಓಹೋ, ಯಾವ ಡೋರಲ್ಲಿ ದೇವ್ರ ಎಂಟ್ರಿ ಕೊಟ್ಟು ಪ್ರತ್ಯಕ್ಷ ಆದ್ನೋ? ದೇವ್ರು ಡೋರಲ್ಲಿ ಎಂಟ್ರಿ ಕೊಡಲ್ಲ, ಬೆಳಕು ಚೆಲ್ತಾನೆ. ಆ ಬೆಳಕು ಇವರ ಕಣ್ಣಿಗೆ ಬಿದ್ದಿದೆ, ಅದಕ್ಕೆ ಇವ್ರ ಮುಖ ರಾರಾಜಿಸ್ತಾ ಇದೆ. ನನಗೆ ಕಾಣಿಸ್ಲೇ ಇಲ್ವೇ? ಒಳಗಣ್ಣಿಂದ ನೋಡಿ ಗೊತ್ತಾಗತ್ತೆ. ಮನುಷ್ಯ ಒಳ್ಳೆಯವನಾಗಿರ್ಬೇಕು, 4-6 ಜನಕ್ಕೆ ಸಹಾಯ ಮಾಡಬೇಕು, ತನ್ನಲ್ಲಿರುವ ಹೆಚ್ಚಿನ ಹಣ ಆಹಾರಗಳನ್ನ ಇತರರಿಗೆ ಸಹಾಯ ಮಾಡಬೇಕು, ದಾನವಾಗಿ ಕೊಡಬೇಕು. ಸ್ವಾಮಿ, ತಾವ್ಯಾರಿಗೆ ಸಹಾಯ ಮಾಡ್ತಾ ಇದ್ದೀರಾ? ನನಗೆ ನೀವು ಕೊಡೋ 10 ರೂಪಾಯಿನಲ್ಲಿ 9 ರೂಪಾಯಿ ಮೇಲಕ್ಕೆ ಹೋಗುತ್ತೆ. ಹಿಮಾಲಯದಲ್ಲಿ ದೊಡ್ಡದೊಂದು ಆಶ್ರಮ ಇದೆ. ನೀವು ಇಲ್ಲಿ ಕೊಡೋ ಎಲ್ಲ ಕಾಣಿಕೆಗಳನ್ನ ನಾನು ತಗೊಂಡೋಗಿ ಅಲ್ಲಿ ಹಾಕ್ತೀನಿ. ನೀವು ಪಾದ ಪೂಜೆಗೆ ಅಂತ 1,000 ರೂಪಾಯಿ ಕೊಡೋದನ್ನು ಕೂಡ ನಾನು ಅಲ್ಲಿಗೆ ತಗೊಂಡೋಗಿ ಹಾಕ್ತೀನಿ. ಪಾದ ಅವ್ರದ್ದು, ಉಗುರು ಮಾತ್ರ ನಂದು. ಹೀಗ್ ಮಾಡೋದ್ರಿಂದ ನಮ್ಗೆ ಪುಣ್ಯ ಸಿಗುತ್ತಲ್ವಾ? ನೀವು ಇಲ್ಲಿ ಮಾಡೋ ಒಂದೊಂದು ಸಹಾಯನೂ ಅದು ಅಲ್ಲಿಗೆ ಹೋಗ್ಬಿಟ್ಟತ್ತೆ. ನಿಮ್ಮ ಮೈ ಮೇಲೆ ಎಷ್ಟೊಂದು ಒಡವೆಗಳನ್ನು ಹಾಕೊಂಡಿದ್ದೀರಿ, ಆ ಒಡವೆಗಳನ್ನ ನಾನು ಸುಮ್ಮನೆ ಸ್ಪರ್ಶಿಸಿದರೆ ಸಾಕು, ಅವುಗಳ ಬೆಲೆ ದುಪ್ಪಟ್ಟಾಗಿ ಹೋಗುತ್ತೆ. ಅದೇಕ್ ಸದ್ಯ ಸ್ವಾಮೀಜಿ? ಈಗ ನೀವು 18 ಕ್ಯಾರೆಟಿನ ಚಿನ್ನಗಳನ್ನ ಹಾಕೊಂಡಿದ್ದೀರಿ, ನಾನು ಅದನ್ನು ಸ್ಪರ್ಶಿಸಿದರೆ ಸಾಕು, ಅವುಗಳು 24 ಕ್ಯಾರೆಟಿನ ಚಿನ್ನಗಳಾಗುತ್ತವೆ. ಇದು ಸಾಧ್ಯನಾ? ಸಾಧ್ಯ. ನಾನು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಇಲ್ಲಿ ನಿಮ್ಮಲ್ಲಿರುವ ಎಲ್ಲ ಒಡವೆಗಳನ್ನು ಒಂದು ಗಂಟಿನಲ್ಲಿ ಹಾಕಿಕೊಡಿ. ಎಲ್ಲರೂ ಕಣ್ಣು ಮುಚ್ಚಿ ಗೋವಿಂದ ಗೋವಿಂದ ಎಂದು ಆ ಗೋವಿಂದನ ಸ್ಮರಣೆ ಮಾಡುತ್ತೀರಿ. 18 ಕ್ಯಾರೆಟಿನ ಈ ಚಿನ್ನ 24 ಕ್ಯಾರೆಟ್ ಆಗುತ್ತದೆ. ಇನ್ನು ಆಮೇಲೆ ಕರಿತೀನಿ, ನಿಬ್ಬ. ಸ್ವಾಮಿಗಳೇ, ನಿಮ್ಮ ತಪಸ್ಸು ಮುಗೀತು. ಹಿಮಾಲಯಕ್ಕೆ ಹೋಗಿ ವಾಪಸ್ಸು ಬಂದ್ಬಿಟ್ಲಿ. ತಾಯಿ, ತಾವ್ಯಾರು? ನನ್ನ ಹೆಸರು ಲಂಗಮ್ಮ ಅಂತ, ಗಂಡುಗಲಿ ವಂಶದ ಹಿರಿತಲೆ. ಈ ಸ್ವಾಮಿಗಳು ಒಡವೆ ಮುಟ್ಕೊಟ್ರೆ ಜಾಸ್ತಿ ಕ್ಯಾರೆಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕ್ಯಾರೆಟ್ ಆಗಲ್ಲ, ಬೀಟ್ರೋಟ್ ಆಗಲ್ಲ, ಬದ್ನೆಕಾಯಿ ಸ್ವಾಮಿ ಇವನು. ಹೌದಾ ತಾಯಿ?
ತಾಯಿ? ಹೌದಮ್ಮ, ನೀವು ಇವಳಿಗೆ ಒಡವೆಗಳನ್ನ ಕೊಟ್ಟಿದ್ದು ಆಯ್ತು, ಇವಳು ಒಡವೆಗಳನ್ನ ಮುಟ್ಟಿದ್ದು ಆಯ್ತು. ಬಂದು ನಿಮ್ ಒಡವೆಗಳನ್ನ ತಗೊಂಡು ಹೋಗಿ. ನಿಮ್ ಒಡವೆಗಳು ತಗೊಳ್ಳಿ. ಕೊಡ. ಯಾವತ್ತೂ ಅಷ್ಟೇ ಇಂಥವ್ಳ ಮಾತುಗಳನ್ನ ಕೇಳ್ಕೊಂಡು ಮೈ ಮೇಲಿರೋ ಒಡವೆಗಳನ್ನ ಬಿಚ್ಚಿ ಕೊಡಕ್ ಹೋಗ್ಬೇಡಿ. ಹೋಗಿ. ಬನ್ನಿ ಕೊಡ್ತೀನಿ. ಏನ್ ರಂಗತ್ತೆ? ಈ ಸನ್ಯಾಸಿಗೆ ಮೈ ಕೈ ತುಂಬಾ ನೋವುತ್ತಂತೆ, ಇದ್ರಲ್ಲಿ ಒಂದ್ 4 ಹಾಕೋ. ಬಡ ಮಹಾತಾಯಿ, ಪ್ರಾಣಿ ಹಿಂಸೆ ಮಾಡಬೇಡಿ. ಕ್ಯಾರೆಟ್ ನ ಹೆಚ್ಚಿಸ್ತೀಯೋ? ಏನು ನಿನ್ನ ತರಕಾರಿ ಮರವನೇನ? ನಿಮ್ಮಂತ ಕಳ್ಳ ಸನ್ಯಾಸಿಗಳಿರೋ ಹೊತ್ತಿಗೆ ಜನಗಳಿಗೆ ಮೋಸ ಆಗೋದು. ರಂಗತ್ತೆ, ಇವನು ಕಳ್ ಸನ್ಯಾಸಿ ಅಂತ ನಿಂಗೆ ಗೊತ್ತಾಯ್ತು? ನಾನೀಗ ಟೀಚಲ್ಲು ಮುಖ ನೋಡಿದ್ಲೆ ಸಾಕು ಇವಳ ಯೋಗ್ಯತೆ ಇಷ್ಟೇ ಅಂತ ಹೇಳಿಬಿಡ್ತೀನಿ. ಗುರುಗಳಲ್ಲಿ ಒಳ್ಳೆಯವಳು ಇದ್ದಾಳೆ, ಇಂಥ ಕೆಟ್ಟ ಗುರುಗಳು ಇರ್ತಾಳೆ. ನಮ್ಮ ರಂಗತ್ತನ ಏನು ಅನ್ಕೊಂಡಿದ್ಯಾ? ಗಂಡುಗಲೇಶ್ವರನ ದರ್ಶನ ಪಡೆದಿದ್ದಾರೆ, ಗಂಡುಗಲೇಶ್ವರನ ಜೊತೆ ಮಾತು ಕೂಡ ಆಡಿದಾರೆ, ಗೊತ್ತಾ? ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ನೀನು ಬದಲಾಗಬೇಕು. ಬದಲಾಗಲಿಲ್ಲ ಅಂದ್ರೆ ದೇವಳಿಗೆ ಹೇಳಿ ನಿನ್ನ ಕೈ ಕಾಲನ್ನ ಮುರಿಸಿ ಜಾಯಿಂಟ್ ಹಾಕಿಸ್ಬಿಡ್ತೀನಿ. ರಂಗತ್ತೆ, ದೇವ್ರವರ್ಗೆ ಯಾಕೆ ಹೋಗ್ಬೇಕು? ನಾನೇ ಇವನ ಕೈ ಕಾಲು ಮುರಿತೀನಿ, ಜಾಯಿಂಟ್ ಅವನೇ ಹಾಕ್ಸ್ಕೊತಾನೆ. ಬೇಡ ಕಣೋ, ಸ್ವಲ್ಪ ಕಾಲಾವಕಾಶ ಕೊಡೋಣ. ದುಷ್ಟ ಬುದ್ಧಿ ದುಷ್ಟತನ ಮನುಷ್ಯನ ಹತ್ರ ಇಲ್ಲೋದೆ. ಸ್ವಲ್ಪ ಕಾಲ ಆದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ. ನಾನು ಹೇಳ್ದಾಗ ಕೇಳಬೇಕು. ಆಯ್ತು ತಾಯಿ. ಏನು ಮಕ್ಕ ನೋಡ್ತಾ ಇದ್ಯಾ? ಬೀಳ ರಂಗತ್ತ ಕಾಲ್ಗೆ. ಯಾರ ಕಳ್ಳ ಸನ್ಯಾಸಿ ಜಾಜಿ ಅವ್ರೆ, ಸರಿಯಾಗಿ ಬಾರಿಸ್ಬಿಟ್ಟೆ. ಅದಕ್ಕೆ ಹೇಳೋದ್ ಪದು, ಈ ಮೂಢನಂಬಿಕೆ ಸೂಪರ್ಸ್ಟಿಷನ್ಸ್ ಎಲ್ಲ ನಂಬಾರ್ದು ಅಂತ. ಆದ್ರೆ ಅಮ್ಮಂಗೆ ದೇವ್ರ ದರ್ಶನ ಆಗಿದೆಯಲ್ಲ. ಅಯ್ಯೋ, ಅದು ಬೋಗಸೆ. ಅದ್ ಹೇಗ್ರಿ ಹೇಳ್ತೀರಾ? ಆ ಕಳ್ಳ ಸನ್ಯಾಸಿ ಬೇರೆಯವ್ರಿಗೆ ಮೋಸ ಮಾಡ್ತಿದ್ದ, ನಮ್ಮ ಮಾತೋಶ್ರೀ ರಂಗಮ್ಮ ಯಾರಿಗ್ರಿ ಮೋಸ ಮಾಡಿದ್ದಾರೆ? ಹಾಗಲ್ಲ ಹಬಿ, ನನಗ್ ದೇವ್ರು ಪ್ರತ್ಯಕ್ಷ ಆಗಿದ್ವಿ ಅಂತ ಹೇಳೋದ್ ಕೂಡ ಸುಳ್ಳು ತಾನೆ. ಭಕ್ತರಿಗೆ ದೇವ್ರ ವಾಯ್ಸ್ ಕೇಳಿಸುತ್ತೆ. ಇಷ್ಟಕ್ಕೂ ಅವ್ರು ಏನ್ ಕೇಳ್ತಿದ್ದಾರೆ? ಒಂದ್ ಮೊಮ್ಮಗು ಬೇಕು ಅಂತ ಕೇಳ್ತಿದ್ದಾರೆ. ಅದನ್ನ ತಪ್ಪು ಅಂತ ನೀವ್ ಹೇಗ್ರಿ ಹೇಳ್ತೀರಾ? ಆದ್ರೆ ಜಾಜಿ ಅವ್ರೆ, ಆ ರಂಗತ್ತೆ ಅಲ್ಲಿಗೆ ಹೋಗಿದ್ದಕ್ಕೇನೆ ಅವನು ಕಳ್ ಸನ್ಯಾಸಿ ಅಂತ ಗೊತ್ತಾಗಿದ್ದು. ನಮ್ಮ ಮಾತೋಶ್ರೀ ರಂಗಮ್ಮ ಅಲ್ಲಿಗೆ ಯಾಕೆ ಹೋದ್ರು? ಜೊತೆಗೆ ಪದ್ದುನು ಯಾಕೆ ಕರ್ಕೊಂಡು ಹೋದ್ರು? ಇದೆಲ್ಲ ದೈವ ಪ್ರೇರಣೆ. ಕರೆಕ್ಟ್ ಆಗಿ ಹೇಳ್ದೆ ಮಗನೇ. ಆ ದೇವಳೇ ನನ್ನ ಮನಸ್ಸಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗು ಅಂತ ಹೇಳ್ದಾಗಾಯ್ತು. ನಾನು ಅಲ್ಲಿಗೆ ಹೋಗದೆ ಇದ್ದಿದ್ದೆ ಆ ಹೆಂಗಸಲು ತಮ್ಮ ಒಡವೆಗಳನ್ನ ಕಳ್ಕೊಂಡಿರೋಳು, ಗೊತ್ತಾ? ಅತ್ತೆ, ನೀವೇನೇ ಹೇಳಿದ್ರು ನಾನ್ ನಂಬಲ್ಲ. ನೋಡಿ, 4 ಜನಕ್ಕೆ ಒಳ್ಳೇದಾಗೋದಿದ್ರೆ ಆ ಕೆಲಸನ ಮಾಡಿ, ನಾನೇನ್ ಬೇಡ ಅನ್ನೋಲ್ಲ. ಸುಳ್ಳು ಹೇಳೋದಾದ್ರೆ ನಾಲ್ಗೆನ ಕಿತ್ತು ಬೋಬೋಗ್ ಹಾಕ್ಬಿಡ್ತೀನಿ. ಓಂ ಗಂಡುಗಲೇಶ್ವರ. ಮಾತೆ ರಂಗಮ್ಮನವರು ಧ್ಯಾನಾಸಕ್ತರಾಗಿದ್ದಾರೆ. ಯಾರಾದ್ರೂ ಕಾಣಿಕೆ ಹಾಕಿ ಅವರ ಪಾದಕ್ಕೆ ನಮಸ್ಕಾರ ಮಾಡೋದ್ರೆ ಬೇಗ ಬನ್ನಿ. ಇಲ್ಲಿರೋ ದುಡ್ಡ ನೀ ದೋಚ್ತಾ ಇದೀಯಾ? ಮಾತೆ ರಂಗಮ್ಮನವರ ಪಟ್ಟ ಶಿಷ್ಯ ನಾನು, ಇದ್ರ ಹಕ್ಕು ನನಗೆ ಇರೋದು. ಪೊಲೀಸ್ನವರು ನಿನ್ನ ಹುಡುಕ್ತಾ ಇದ್ರು ಅಲ್ವಾ? ಅವ್ರಿಗೆ ಕೊಂಡು ತುಪ್ಸಿ ಇಲ್ಲಿಗೆ ಬಂದಿದ್ಯಾ? ಅಲ್ಲ, ಈ ವಿಷಯ ತಮ್ಗೆ ಯಾಕೆ ಗೊತ್ತಾಯ್ತು? ಪೇಪರ್ ನಲ್ಲಿ ನಿನ್ನ ಫೋಟೋ ನೋಡ್ದೆ, ಗೊತ್ತಾಯ್ತು. ಜಾಸ್ತಿ ಈ ಪ್ರಾಣಿನ ಹಿಂಸೆ ಮಾಡಬೇಡಿಪ್ಪ. ನೋಡ್ದೇನೋ ಮಗನೇ, ಇವತ್ತು ಒಬ್ಬ ಕಳ್ಳನ ಹಿಡಿದ ತೃಪ್ತಿ ಸಿಕ್ತು ನನಗೆ. ಮಾತೋಶ್ರೀ ರಂಗಮ್ಮನವ್ರೆ, ನೀವು ಈ ಟೆಸ್ಟ್ ಅಲ್ಲೂ ಪಾಸ್ ಆಗಿದ್ದೀರಾ? ನಡೀರಿ ಮನೆಗೆ. ಮಾತೋಶ್ರೀ ರಂಗಮ್ಮನವ್ರೆ, ನಮ್ಮ ಹೆಂಡತಿ ಜೊತೆ ಚಾಲೆಂಜ್ ಕಟ್ಟಿ ಕಡೆಗೆ ಏನೇನೋ ಆಗೋಯ್ತು. ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ಬಾರ್ದ? ಒಬ್ಬ ವ್ಯಕ್ತಿನ ಬದಲಾವಣೆ ಮಾಡಿದ ತೃಪ್ತಿ ನನಗೆ ಸಿಗಬೇಕೋ ಬೇಡವೋ? ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆ ಕಳ್ಳ ಸನ್ಯಾಸಿನ ಹುಡುಕೊಂಡು ಹೋಗ್ತೀನಿ. ಯಾಕೆ? ಅವನನ್ನ ಬದಲಾವಣೆ ಮಾಡಿದರೆ ಇನ್ನೊಬ್ಬ ಭಕ್ತನ ಜಗತ್ತಿಗೆ ಕೊಟ್ಟಾಗುತ್ತಲ್ಲ, ಅದಕ್ಕೆ ಅವನನ್ನ ಪೂರ್ತಿಯಾಗಿ ಬದಲಾವಣೆ ಮಾಡೋದೇ ನನ್ನ ಜೀವನದ ಗುರಿ. ಈಗಲೇ ನಾನು ಹೊರಟೆ. ಹಬಿ, ನಿಮ್ ಮದರ್ಗಿನದು ತಲೆಗೆಲೆ ಕೆಟ್ಟಿದೇನ್ರಿ? ಈಗ್ಲಾದ್ರೂ ಮೂಢನಂಬಿಕೆನೆಲ್ಲ ಬಿಟ್ಬಿಡಿ ಅಂತ ಹೇಳ್ಬಾರ್ದಾ? ಆ ಕಳ್ಳ ಸನ್ಯಾಸಿ ನಮ್ಮ ಮನೆಗೆ ಬಂದ್ರೆ ನಮ್ ಗತಿ ಏನೋ. ಜಗಳ ಆಡೋದ್ ನೀವು,
ಅನುಭವಿಸ್ತಿರೋದು ನಾನು. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ನಮ್ಮ ಮಾತೋಶ್ರ ರಂಗಮ್ಮ ಏನು ಮಾಡ್ತಾರೋ ಅದೇ ಸರಿಯಾಗಿರುತ್ತೆ. ಪಾಂಡ್ರಂಗ ಪಾಂಡ್ರಂಗ ಏನು? ಎಲ್ಲಾ ಕಡೆ ಹುಡುಕ್ಬಿಟ್ಟ ಕಣೋ, ಎಲ್ಲೂ ರಂಗತ್ತೆ ಕಾಣಿಸ್ಲೇ ಇಲ್ಲ. ಇದನ್ನ ಹೇಳೋಕೆ ಮನೆಯವ್ರಿಗೆ ಬಂದ್ಬಿಟ್ಟ. ತಗೋ. ಹಬಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಅವ್ನ್ ಯಾಕ್ರೆ ಹೊಡಿತಾ ಇದ್ದೀರಾ? ಇನ್ನೇನ್ರಿ, ನಮ್ಮ ಮಾತೋಶ್ರ ರಂಗಮ್ಮನ ಹುಡ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ ಮೇಲೆ ಇವನಿಂದ ಈ ಮನೆಗೆ ಇನ್ನೇನು ಸಹಾಯ ಆಗತ್ತೆ ಅಂತೀನಿ. ಜಾಜಿ, ನಿಮ್ ಅತ್ತೆ ಮನೆ ಬಿಟ್ಟು ಯಾಕೆ ಹೋಗ್ಬೇಕಾಗಿತ್ತು? ನಾವು ಎಲ್ಲ ಕಡೆ ವಿಚಾರಿಸಿದ್ವಿ, ಎಲ್ಲೂ ಸಿಗ್ಲಿಲ್ಲಮ್ಮ. ನಮ್ಮ ಮಾತೋಶ್ರ ರಂಗಮ್ಮನ ಮೇಲೆ ಎಷ್ಟೊಂದು ಕಾಳಜಿ ನಿಮ್ಗೆ. ಹಬಿ, ಭಕ್ತಿ ಯಾವುದು, ಮೂಢನಂಬಿಕೆ ಯಾವುದು? ನಮ್ಮ ಮನೇಲಿರೋದು ಭಕ್ತಿನೋ ಮೂಢನಂಬಿಕೆನೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಅರಿವಿನ ಕೇಂದ್ರನ ಕಟ್ಟಿಸ್ತೀನಿ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ನಿಮ್ಗೆ ಅದ್ರಲ್ಲಿ ಎಂಟ್ರಿನೇ ಇಲ್ವೇ? ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡೋ ಜಾಗ ಅದು. ಹಾಗಾದ್ರೆ ಎಂಟ್ರಿ ಸಿಗುತ್ತೆ ಬಿಡಿ. ನೀವು ಅಲ್ಲೇ ಇದ್ರೆ ವರ್ಷದಲ್ಲಿ ನಮ್ಗೊಂದು ಮಗು ಆದ್ರೂ ಆಗ್ಬಹುದು. ಬನ್ನಿ ಬನ್ನಿ ಬನ್ನಿ, ನಿಮ್ದೇನು ತಪ್ಪಿಲ್ಲ, ಬನ್ನಿ. ರಂಗತ್ತೆ, ಈ ಕಳ್ಸಾಮಿನ ಯಾಕೆ ಕರ್ಕೊಂಬಂದೆ? ಸಾಕು ಸುಮ್ಮನಿರು. ಹಿಂದೆ ವಾಲ್ಮೀಕಿ ಏನಾಗಿದ್ದಳು? ಕಳ್ಳಲಾಗಿದ್ದಳು. ಆಮೇಲೆ ಏನಾದಳು? ರಾಮಾಯಣನ ರಚಿಸಿದಳು. ಹಾಗೆ ಇವಳು ಕಳ್ಳನಾಗಿದ್ದಳು. ಈಗ ಬದಲಾವಣೆಯಾಗಿದ್ದಾಳೆ. ನಾನು ಇವಳನ್ನ ಬದಲಾವಣೆ ಮಾಡಿದ್ದೇನೆ. ನನ್ನಲ್ಲಿ ಆ ಶಕ್ತಿ ಇದೆ. ರಾಜವ್ರೆ, ನಮ್ಮಮ್ಮ ಮಾಡಿದ ಈ ಬದಲಾವಣೆ ಮುಂದೆ ನಿಮ್ಮ ಅರಿವಿನ ಕೇಂದ್ರ ಬೇಕಾಗಲ್ಲ ಅನ್ಸತ್ತೆ. ನೀನು ಕೇಂದ್ರ ಕಟ್ಸಿ, ರೂಮ್ ಕಟ್ಸಿ, ಕಿಟಕಿ ಇರೋ ಅವಶ್ಯಕತೆನೇ ಇಲ್ಲ. ರಂಗಮ್ಮನವರು ಇದ್ದಲ್ಲೇ ಎಲ್ಲ ಮಾಡ್ಬಿಡ್ತಾರೆ. ನೋಡು, ಒಂದ್ ವ್ಯಕ್ತಿನ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಅಂತ. ನನ್ನಿಂದ ತುಂಬಾ ತಪ್ಪಾಗ್ತಿತ್ತು, ಆದ್ರೆ ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡಲ್ಲ. ನಾನು ಕದ್ದಿರೋ ಎಲ್ಲ ವಸ್ತುಗಳನ್ನ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಬಿಟ್ಟಿದ್ದೀನಿ. ಹೌದು, ನನ್ನ ಮುಂದೆನೆ ಎಲ್ಲ ಕೊಟ್ಬಿಟ್ಲು. ಇನ್ನು 4 ಜನಕ್ಕೆ ಸಹಾಯ ಮಾಡ್ಕೊಂಡು ಬದುಕ್ತಾಳೆ. ಲೇ ಮಗನೇ, ನೋಡೋ ಇವ್ರ ಮುಖನ, ವಿಶೇಷವಾದ ಕಳೆ ಎದ್ದು ಕಾಣಿಸ್ತಾ ಇಲ್ಲ? ಹೌದೌದು, ವಿಶೇಷವಾದ ಕಳೆ ಎದ್ದು ಎದ್ದು ಕಾಣಿಸ್ತಾ ಇದೆ. ಇನ್ನು ಮುಂದೆ ಇವಳನ್ನ ನಾನು ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳ್ತೇನೆ. ಒಟ್ಟಾರೆಯಾಗಿ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಈತನ ಹೆಸರಿನಲ್ಲಿ ಒಂದು ಆಶ್ರಮ ಕಟ್ಟಿಸ್ತೀನಿ. ದೇವರು ಬಂದು ನನಗೆ ಹೇಳಿದ್ದಾರೆ, ರಂಗಮ್ಮ ನೀನು ಟೀಚರ್ ಆಗು, ಭಕ್ತರನ್ನು ಸೃಷ್ಟಿಸು, ಭಕ್ತರಿಗೆ ಬೆಳಕನ್ನು ತೋರಿಸು ಅಂತ. ನಾನು ಆ ದಾರಿನೇ ನಡೀತೀನಿ. ರಂಗಮ್ಮನವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ನಾನೊಂದು ಸತ್ಯ ಹೇಳ್ತೀನಿ. ಏನಪ್ಪ ಅದು? ನೀವು ಗಂಡುಗಲೇಶ್ವರನ ಹೋಲ್ಸ್ಕೊಳ್ಬೇಕು ಅಂತ ಉಪವಾಸ ಕೂತಿದ್ರಲ್ಲ, ಎಲ್ಲ ನೆಗೆದು ಬಿದ್ದು ಹೋಗ್ತಿರೋ ಅನ್ನೋ ಭಯ ಶುರುವಾಗಿತ್ತು. ಹೇಗಾದ್ರೂ ಮಾಡಿ ನಿಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಗಂಡುಗಲೇಶ್ವರನ ಮೊರೆ ಹೋದೆ. ಆಗ ನಿಮ್ಗೊಂದು ವಿಶೇಷವಾದ ಧ್ವನಿ ಕೇಳಿಸಿರ್ಬೇಕಲ್ಲ. ನಮ್ಮಪ್ಪ ಗಂಡುಗಲೇಶ್ವರನ ಧ್ವನಿ ಅಲ್ಲ, ನನ್ನ ಧ್ವನಿ.